ಎಜಿ ನ್ಯೂಸ್ಗೆ ಸ್ವಾಗತ. ರಾಜ್ಯ ಸರ್ಕಾರ ಬಡವರಿಗಾಗಿ ಹಾಗೂ ಸರ್ವ ಜನಾಂಗಕ್ಕೆ ಉಪಯೋಗವಾಗುವಂತಹ ಅನೇಕ ಉತ್ತಮ ಯೋಜನೆಗಳನ್ನು ಜಾರಿಗೆ ತಂದಿತ್ತು. ಇದು ದೇಶದಲ್ಲಿಯೇ ಮಾದರಿಯಾಗಿದೆ. ನಮ್ಮ ಗ್ಯಾರಂಟಿ ಯೋಜನೆಗಳನ್ನ ಬೇರೆ ಬೇರೆ ರಾಜ್ಯಗಳು ತಮ್ಮಲ್ಲಿ ಜಾರಿ ಮಾಡ್ತಾ ಇದೆ ಎಂದು ಮುಖ್ಯಮಂತ್ರಿಗಳ ಆರ್ಥಿಕ ಸಲಹೆಗಾರ ಬಸವರಾಜ ರಾಯರೆಡ್ಡಿ ಹೇಳಿದ್ದಾರೆ. ಪಟ್ಟಣದ ಬುದ್ಧ ಬಸವ ಅಂಬೇಡ್ಕರ್ ಭವನದಲ್ಲಿ ತಾಲೂಕು ಆಡಳಿತ ಆಹಾರ ಇಲಾಖೆ ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಹಯೋಗದಲ್ಲಿ ನಡೆದ ಅನ್ನಭಾಗ್ಯ ಯೋಜನೆಯಲ್ಲಿ ಉಚಿತ ತಲಾ 10 ಕೆಜಿ ಅಕ್ಕಿ ವಿತರಣೆ ಕಾರ್ಯಕ್ರಮಕ್ಕೆ ಚಾಲನೆ ಕೊಟ್ಟು ಮಾತನಾಡಿದರು. 1,26,00,000 ಮಹಿಳೆಯರಿಗೆ ಒಂದು ತಿಂಗಳಿಗೆ 2,000 ಗೃಹಲಕ್ಷ್ಮಿ ಹಣ ಅವರ ಖಾತೆಗೆ ನೇರವಾಗಿ ಜಮೆ ಮಾಡಲಾಗ್ತಾ ಇದೆ. ಇದಕ್ಕಾಗಿ ಪ್ರತಿ ವರ್ಷ 25,000 ಹಣ ಮೀಸಲಿಡಲಾಗಿದೆ. ನಮ್ಮಲ್ಲಿ ಬಿಪಿಎಲ್ ಕಾರ್ಡ್ದಾರರು 63,399 ಕುಟುಂಬಗಳಿದ್ದು ಒಟ್ಟು 2,35,007 ಜನರಿಗೆ ಅನ್ನಭಾಗ್ಯ ಯೋಜನೆಯನ್ನ ತಲುಪಿಸಲಾಗ್ತಾ ಇದೆ. 30,000 ಕೋಟಿ ಹಣವನ್ನ ಖರ್ಚು ಮಾಡಿ ಉಚಿತ ಬಸ್ ಪ್ರಯಾಣಕ್ಕೆ ಅನುಕೂಲ ಕಲ್ಪಿಸಿಕೊಡಲಾಗಿದೆ. ಇದರಿಂದ ರಾಜ್ಯದಲ್ಲಿ 1,26,00,000 ಮಹಿಳೆಯರು ಇದರ ಉಪಯೋಗ ಮಾಡಿಕೊಂಡಿದ್ದಾರೆ ಎಂದಿದ್ದಾರೆ. ಅತ್ಯಂತ ವಿಜೃಂಭಣೆಯಿಂದ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಅದರಲ್ಲಿ ವಿಶೇಷವಾಗಿ ಕರ್ನಾಟಕ ಸರ್ಕಾರ ಬಾಬು ಜಗಜೀವನ್ ರಾಮ್ ಅವರ ಬಗ್ಗೆ ಅತ್ಯಂತ ಗೌರವದಿಂದ ಈ ಸಮಾರಂಭವನ್ನು ಕರ್ನಾಟಕಾದ್ಯಂತ ನಾವು ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಸ್ವತಃ ಮುಖ್ಯಮಂತ್ರಿಗಳೇ ವಿಧಾನಸೌಧದ ಮುಂಭಾಗದಲ್ಲಿ ಸಮಾಜ ಕಲ್ಯಾಣ ಮಂತ್ರಿಗಳು ಮತ್ತು ಇನ್ನಿತರ ಮಂತ್ರಿಗಳ ಸಹಯೋಗದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಈ ಜಯಂತಿಯನ್ನು ನಾವು ಆಚರಣೆ ಮಾಡ್ತಾರೆ. ನಿಮಗೆಲ್ಲ ಗೊತ್ತಿದ್ದಂತೆ ಬಾಬು ಜಗಜೀವನ್ ರಾಮ್ ಅವರು ಈ ದೇಶ ಕಂಡಂಥ ಅತ್ಯಂತ ಒಬ್ಬ ಜನನಾಯಕ. ಜನತೆಯ ಸಮಾನತೆಗಾಗಿ ಹೋರಾಟ ಮಾಡಿದಂಥವ್ರು, ದೇಶದ ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದಂಥವ್ರು, ಬಡವರಿಗಾಗಿ ಹೋರಾಟ ಮಾಡಿದಂಥವ್ರು, ರೈತರ ಪರವಾಗಿ ಹೋರಾಟ ಮಾಡಿದಂಥವ್ರು ಒಬ್ಬ ದೊಡ್ಡ ಮಹಾನ್ ವ್ಯಕ್ತಿ. ಅದಕ್ಕಾಗಿ ನಾವು ಹೇಳೋದು, ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳಷ್ಟು ಜನ ಓದಿರಲಿಲ್ಲ. ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಪೂಜ್ಯ ಮಹಾತ್ಮ ಗಾಂಧಿ ಅವರು, ಪಂಡಿತ್ ಜವಾಹರ್ಲಾಲ್ ನೆಹರು, ಅಂಬೇಡ್ಕರ್ ಅಂತವರು, ಬೇರೆ ಬೇರೆ ಮಹಾನ್ ನಾಯಕರು ಎಲ್ಲರ ಹೆಸರನ್ನ ತೆಗೆದುಕೊಳ್ಳುವಂತ ಅವಶ್ಯಕತೆ ಇದೆ. ಈ ಸುಭಾಷ್ ಚಂದ್ರ ಬೋಸ್ ಆದಿಯಾಗಿ, ಮೌಲಾನಾ ಆಜಾದ್ ಆದಿಯಾಗಿ ಎಲ್ಲ ಸಮಾಜದ ಎಲ್ಲ ವರ್ಗದ ಜನ ಹೋರಾಟ ಮಾಡಿದ ಫಲವಾಗಿ ಈ ದೇಶಕ್ಕೆ ಬ್ರಿಟಿಷರು ಮತ್ತು ಬೇರೆ ಬೇರೆ ರಾಜ ಮಹಾರಾಜರ ಸಂಸ್ಥಾನಗಳು ತೊಲಗಿ ಪ್ರಜಾಪ್ರಭುತ್ವ ಸ್ಥಾಪನೆ ಆಗಲಿಕ್ಕೆ ಏನಕ್ಕೆ ಕಾರಣ ಆಯಿತು. ಅದರಲ್ಲಿ ಬಾಬು ಜಗಜೀವನ್ ರಾಮ್ ಅವರ ಪಾತ್ರ ಬಹಳ ದೊಡ್ಡದಿದೆ ಅನ್ನೋದನ್ನು ಮಾತನ್ನು ಹೇಳ್ತಾರೆ. ಹಾಗೆ ಅಂಬೇಡ್ಕರ್ ಅವರು ಈ ದೇಶದ ಸಮಾನತೆ ಹೋರಾಟ ಮಾಡಿದ್ರು, ಅಷ್ಟೇ ಸಮರ್ಪಕವಾಗಿ ಜನ್ಮಿಸಬೇಕು, ಅವ್ರನ್ನ ನಾವು ಗೌರವಿಸಬೇಕು, ಅವ್ರನ್ನ ನಾವು ನೆನಪಬೇಕು ಅಂತ ನಮ್ಮೆಲ್ಲರ ಆದ್ಯ ಕರ್ತವ್ಯ. ಜಗಜೀವನ್ ರಾಮ್ ಅವರು ಬಿಹಾರದ ಅತ್ಯಂತ ಕುಗ್ರಾಮದಲ್ಲಿ ಬಡತನ ಮನದಲ್ಲಿ ಮಾಡಿದ್ರು. ವಿದ್ಯಾ ಕಲಿತು ಬನಾರಸ್ ಹಿಂದೂ ಯೂನಿವರ್ಸಿಟಿಯಲ್ಲಿ BSc ಪದವೀಧರರಾಗಿ ಸ್ವಾತಂತ್ರ್ಯ 46ರಲ್ಲೇ ಸ್ವತಂತ್ರ ಪೂರ್ವದ ಪ್ರೊವಿಷನಲ್ ಗೌರ್ಮೆಂಟ್ ಆಗಿ ಕೇಂದ್ರ ಸರ್ಕಾರ, ಇನ್ನೂ ನಮಗೆ ಸ್ವಾತಂತ್ರ್ಯ ಸಿಕ್ಕಿರಲಿಲ್ಲ. ಪ್ರೊವಿಷನಲ್ ಗೌರ್ಮೆಂಟ್ ಅವತ್ತು ಸ್ಥಾಪನೆ ಆಗಿತ್ತು. ಅವತ್ತು ಕೇಂದ್ರದಲ್ಲಿ ಮಂತ್ರಿಯಾಗಿ, ಇನ್ನೊಂದೇ ಪಂಡಿತ್ ಜವಾಹರ್ಲಾಲ್ ನೆಹರೂರವರ ಮಂತ್ರಿಮಂಡಲದಲ್ಲಿ ಹಲವಾರು ಖಾತೆಗಳನ್ನು ನಿರ್ವಹಣೆ ಮಾಡಿದಂತೆ. ಶ್ರೀಮತಿ ಇಂದಿರಾ ಗಾಂಧಿಯವರು ಪ್ರಧಾನಮಂತ್ರಿ ಇದ್ದಾಗೆ 1971ರಲ್ಲಿ ಈಸ್ಟ್ ಪಾಕಿಸ್ತಾನ ಏನು ಬಾಂಗ್ಲಾದೇಶ ರಚನೆ ಆಗಿದೆ ಅದರ ಪಾತ್ರದಲ್ಲಿ ದೊಡ್ಡ ಮಹತ್ವದ ಪಾತ್ರವನ್ನು ವಹಿಸಿದವರು ಜಗಜೀವನ್ ರಾಮ್ ಅವರನ್ನು ಮರಿಬಾರದು. ಯಾಕಂದ್ರೆ ಇವಾಗ ಡಿಫೆನ್ಸ್ ಮಿನಿಸ್ಟರ್, ರಕ್ಷಣಾ ಮಂತ್ರಿ ಇದ್ರು ಅವರು ಅವತ್ತು. ಹೀಗಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಿರುವಂಥ ಅತಿಕ್ರಮಣವನ್ನು ಅಲ್ಲಿ ಜನರ ಮೇಲೆ ತಡೆದು ಪ್ರತ್ಯೇಕ ದೇಶವನ್ನು ಮಾಡಲಿಕ್ಕೆ ಯಾರಾದರೂ ಸಾಧ್ಯತೆ ಆಗಿದ್ರೆ ಗೌರವಿಸಬೇಕು, ಸಾಮರಸ್ಯ ಏರ್ಪಡಬೇಕು, ಎಲ್ಲರೂ ಒಂದಾಗಿ ಹೋಗ್ಬೇಕು. ಹೀಗಾಗಿ ಅವ್ರನ್ನ ಇಂಥ ಗಲಭೆಗಳು ಆಗ್ತಾವ ಅಂತ ಅನ್ನೋದಕ್ಕೆ ಅವ್ರಿಗೆ ಒಂದಿಷ್ಟು ಸ್ಪೆಷಲ್ ಪ್ರೊಟೆಕ್ಷನ್ ಆಕ್ಟ್ ಅನ್ನು ತಂದಿದೆ. ಈ ಕಾರಣಕ್ಕಾಗಿ ಅಂದ್ರೆ ಅವ್ರಿಗೆ ಏನು ತೊಂದರೆ ಕೊಡಬಾರ್ದಪ್ಪ, ಯಾರು ಬಡಿಬಾರ್ದು, ಬೇಯಬಾರ್ದು ಅಂತ
ಪ್ರೊಟೆಕ್ಷನ್ ಆಕ್ಟ್ ಅಂತ ಅದಕ್ಕೆ. ಯಾಕಂದ್ರೆ ಕೆಲವು ಜನ ಚರ್ಚೆ ಮಾಡ್ತಾರೆ, ಏನ್ರಿ ಅವ್ರಿಗೆಲ್ಲ ಸ್ಪೆಷಲ್ ಆಗಿ ಕೊಟ್ಬಿಟ್ಟು. ಹೌದಪ್ಪ, ಮತ್ತೆ ಅವ್ರನ್ನ ತುಳಿದು ಬಿಟ್ಟಿರಿ 5,000 ವರ್ಷದಿಂದ 5,000 ವರ್ಷದಿಂದ. ಮತ್ತೆ ಅವ್ರ ಮೇಲೆ ಬರೋದು ಬೇಡವಾ? ನಿಮ್ಮ ಜೊತೆ ಕೂಡೋದು ಬೇಡವಾ? ಅದಕ್ಕೆ ಜೇಜ್ ಪಟೇಲ್ ಹೇಳ್ತಾ ಇದ್ರು, ಬ್ರಾಹ್ಮಣರಿಗೆ 5,000 ವರ್ಷದ ಸಂಸ್ಕಾರ ಇದೆ. ಅದಕ್ಕೆ ಇವತ್ತು ನಮ್ಮ ಸುಧೀರನ ಲೆವೆಲ್ಗೆ ಹೋಗ್ಬೇಕಾದ್ರೆ ನೀವು 5,000 ವರ್ಷದ ಇದ್ದಿದ್ದಕ್ಕವ ಮೇಲೆ ಲಿಂಗಾಯತರಿಗೆ 800 ವರ್ಷದ ಇತಿಹಾಸ ಇದೆ. ಗ್ಯಾರಂಟಿ ಸಮಿತಿಯ ಜಿಲ್ಲಾ ಅಧ್ಯಕ್ಷ ರೆಡ್ಡಿ ಶ್ರೀನಿವಾಸ್ ಮಾತನಾಡಿ, ನಮ್ಮ ಜಿಲ್ಲೆಯಲ್ಲಿ ನಮ್ಮ ಸರ್ಕಾರದ 5 ಗ್ಯಾರಂಟಿಗಳು ಎಲ್ಲರಿಗೂ ತಲುಪಿದೆ. ಕೆಲವೊಂದು ದಾಖಲಾತಿ ತೊಂದರೆ ಇರುವಂತಹ ಕೆಲವರಿಗೆ ಮಾತ್ರ ಈ ಯೋಜನೆ ದೊರಕಿರುವುದಿಲ್ಲ. ಅಂತವರಿಗೂ ಕೂಡ ನಮ್ಮ ದಾಖಲಾತಿಗಳನ್ನ ಸರಿಪಡಿಸಿಕೊಂಡ ನಂತರ ಅವಕಾಶ ಕಲ್ಪಿಸಲಾಗುತ್ತೆ ಎಂದಿದ್ದಾರೆ. ಈ ಸಂದರ್ಭದಲ್ಲಿ ಯಲಬುರ್ಗಾ ತಹಸೀಲ್ದಾರ್ ಬಸವರಾಜ ತೆನ್ನಳ್ಳಿ, ಕುಕನೂರ ತಹಸೀಲ್ದಾರ್ ಎಚ್ ಪ್ರಾಣೇಶ್, ಗ್ಯಾರಂಟಿ ಸಮಿತಿ ಯಲಬುರ್ಗಾ ತಾಲೂಕು ಅಧ್ಯಕ್ಷ ಸುಧೀರ್ ಕೋರ್ಲಳ್ಳಿ, ಕುಕನೂರ ತಾಲೂಕು ಅಧ್ಯಕ್ಷ ಸಂಗಮೇಶ್ ಗುತ್ತಿ, ಮುಖಂಡರು ಆದ ಅಡಿವೆಪ್ಪ ಭಾವಿಮನಿ, ಈರಪ್ಪ ಕುಡಗುಂಟಿ, ಸಂಗಣ್ಣ ತೆಂಗಿನಕಾಯಿ, ಮಹೇಶ್ ದೊಡ್ಡಮನಿ, ಛತ್ರಪ್ಪ ಚಿಲವಾದಿ, ಶಿವಾನಂದ ಬಣ್ಕಾರ್ ಸೇರಿ ಅನೇಕರು ಹಾಜರಿದ್ದರು. ಕನ್ನಡಿಗರ ಮೆಚ್ಚಿನ ನಿಮ್ಮ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರು ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಲಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ ಎಜೆ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.